ಯಾಕೆ ಮಕ್ಕಳು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಸ್ವೆಟ್ ಆಗ್ತಾರೆ? ಸ್ವೆಟ್ ಆಗೋದು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಮಕ್ಕಳು ಕಾಮನ್ನ? ಪ್ರತಿ ಮಗುನೂ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಸ್ವೆಟ್ ಆಗ್ತಾರಾ? ಈ ರೀತಿ ಕಂಪ್ಲೀಟ್ ಸ್ವೆಟ್ ಆಗಿರ್ತಾರೆ ಮಕ್ಕಳು. ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಕೆಲವು ಮಕ್ಕಳುಗಳು ಅಥವಾ ಮೋಸ್ಟ್ ಆಫ್ ದ ಮಕ್ಕಳುಗಳು ಈ ರೀತಿ ಕಂಪ್ಲೀಟ್ ಒಳ್ಳೆ ಸ್ನಾನ ಮಾಡಿಸಿರೋ ರೀತಿ ಸ್ವೆಟ್ ಆಗ್ತಾರೆ. ಯಾಕಪ್ಪ ಈ ರೀತಿ ಸ್ವೆಟ್ ಆಗೋದು? ಕಂಪ್ಲೀಟ್ ತಲೆಯೆಲ್ಲ ನೆಂದಿರುತ್ತೆ, ಮುಖ ಎಲ್ಲ ಸ್ವೆಟ್ ಆಗಿಬಿಟ್ಟಿರ್ತಾರೆ. ಯಾಕೆ ಸ್ವೆಟ್ ಆಗೋದು? ಮಕ್ಕಳಿಗೆ ತೊಂದರೆನಾ ಅಥವಾ ಏನಾರ ತೊಂದರೆ ಇದ್ದರೆ ಈ ರೀತಿ ಮಕ್ಕಳು ಸ್ವೆಟ್ ಆಗ್ತಾರಾ? ಅಥವಾ ನನ್ನ ಮಗು ಮಾತ್ರ ಈ ರೀತಿ ಸ್ವೆಟ್ ಆಗ್ತಿದೆಯಾ ಅಥವಾ ಪ್ರತಿ ಮಕ್ಕಳು ಸ್ವೆಟ್ ಆಗ್ತಾರಾ? ಕೆಲವರು ಹೇಳ್ತಾರೆ ಮಕ್ಕಳು ಇಷ್ಟೊಂದು ಸ್ವೆಟ್ ಆಗಬಾರ್ದು, ಸ್ವೆಟ್ ಆದರೆ ಏನೋ ವೀಕ್ನೆಸ್ ಇರುತ್ತೆ ಅಂತ ಮಕ್ಕಳಿಗೆ, ಮಗುಗೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಿಜನಾ? ಏನು ಮಾಡೋದು ಈ ರೀತಿ ಸ್ವೆಟ್ ಆಗಬಾರ್ದು ಅಂತಂದರೆ? ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಮಕ್ಕಳು ಈ ರೀತಿ ಸ್ವೆಟ್ ಆಗಬಾರ್ದು ಅಂತ ಹೇಳಿದ್ರೆ? ನನಗಂತೂ ತುಂಬ ಭಯ ಆಗುತ್ತೆ ಮಕ್ಕಳು ಈ ರೀತಿ ಸ್ವೆಟ್ ಆದಾಗ. ನನ್ನ ಮಗು ಅಂತೂ ಹಾಲು ಕುಡಿಸೋದಕ್ಕೆ ಶುರು ಮಾಡಿದ್ರೆ ಒಳ್ಳೆ ನೀರು ಥರ ಹರಿಯುತ್ತೆ, ಮಗುವಿನ ಶೆಕೆ ಕಂಪ್ಲೀಟ್ ವೆಟ್ ಆಗಿಬಿಟ್ಟಿರುತ್ತೆ. ಏನಕ್ಕಪ್ಪ ಯಾಕಪ್ಪ ಅಂತ ಏನೇನೋ ಯೋಚನೆ ಮಾಡ್ತೀನಿ, ಆದರೆ ಏನೂ ಆನ್ಸರೇ ಸಿಗೋದಿಲ್ಲ. ಅದಾದಮೇಲೆ ನೋಡ್ತೀನಿ ಕಂಪ್ಲೀಟ್ ತಲೆ ಎಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ, ಒಳ್ಳೆ ಸ್ನಾನ ಮಾಡಿಸಿದ ರೀತಿ ಆಗಿರುತ್ತೆ ಆ್ಯಂಡ್ ಫೇಸ್ ಪೂರ್ತಿ ಶೆಕೆ ನೀರಿರುತ್ತೆ. ಏನಕ್ಕೆ ಮಕ್ಕಳು ಯಾಕೆ ಬೆವರ್ತಾರೆ? ಮಕ್ಕಳು ಈ ರೀತಿ ಬೆವರೋದ್ರಿಂದ ಒಳ್ಳೇದಾ ಕೆಟ್ಟದಾ ಆ್ಯಂಡ್ ಏನೇನೆಲ್ಲ ಟಿಪ್ಸು ಪ್ರತಿ ಒಬ್ಬ ಮಾಮೀಸು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಫಾಲೋ ಮಾಡಬೇಕು? ಆ್ಯಂಡ್ ಮೊದಲಿಗೆ ಮಕ್ಕಳು ಯಾಕಪ್ಪ ಬೆವರ್ತಾರೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಇದೇ ರೀತಿ ಮಕ್ಕಳ ರಿಲೇಟೆಡ್ ತಾಯಂದಿರಿಗೆ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ಗೆ ಬೇಕಾಗಿರುವಂತಹ ಮಾಹಿತಿನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಮಗುನ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ತುಂಬ ಬೆವರುತ್ತೆ. ನೀವು ಆಲ್ರೆಡಿ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದೀರಾ. ಸೊ ಅದಕ್ಕೆ ಯಾಕಪ್ಪ ಮಗು ತುಂಬ ಬೆವರುತ್ತೆ, ಭಯ ಪಡಬೇಕಾ, ಪೀಡಿಯಾಟ್ರಿಷನ್ ಹತ್ರ ತೋರಿಸ್ಬೇಕಾ, ಮಕ್ಕಳಿಗೆ ಯಾಕೆ ಈ ರೀತಿ ಆಗುತ್ತೆ? ಮೊದಲ ಪ್ರಶ್ನೆ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಮೊದಲ ಉತ್ತರ ಯಾವುದು ಅಂತಂದರೆ, ಈ ರೀತಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ತುಂಬ ಸ್ವೆಟ್ ಆಗುತ್ತೆ, ತಲೆಯೆಲ್ಲ ತುಂಬ ಸ್ವೆಟ್ ಆಗಿರುತ್ತೆ. ಎಸ್, ತಲೆಯೆಲ್ಲ ತುಂಬ ಯಾಕೆ ಸ್ವೆಟ್ ಆಗಿರುತ್ತೆ ಅಂತಂದರೆ, ಮೊದಲನೇ ಕಾರಣ ತಾಯಂದಿರು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ತುಂಬ ಜಾಸ್ತಿ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಂಡ್ ಸ್ಕಿನ್ ಟು ಸ್ಕಿನ್ ಜಾಸ್ತಿ ಕಾಂಟ್ಯಾಕ್ಟ್ ಇರುತ್ತೆ. ಅಂತಂದ್ರೆ ತಮ್ಮ ಬಾಡಿಯ ಒಂದು ಟೆಂಪರೇಚರ್ ಮತ್ತು ಮಗುವಿನ ಬಾಡಿ ಟೆಂಪರೇಚರ್ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಾಗ ಈ ರೀತಿ ಸ್ವೆಟ್ಟಿಂಗ್ ಆಗೋದು ಕಾಮನ್. ಯಾಕಪ್ಪ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಾಗ ಅಂತಂದ್ರೆ ಮಗುವಿನ ಬಾಡಿ ವಾರ್ಮ್ ಆಗ್ತಾ ಹೋಗುತ್ತೆ, ಒಂದು ಸ್ವಲ್ಪ ಬಿಸಿ ಆಗ್ತಾ ಹೋಗುತ್ತೆ. ಅಂಡ್ ಈ ಒಂದು ಬಿಸಿ ಆದಾಗ ನಮ್ಮ ಒಂದು ಬಾಡಿಗೆ ಅಂದ್ರೆ ಮಗುವಿನ ಬಾಡಿಗೆ ಒಂದು ಸಿಗ್ನಲ್ ಹೋಗುತ್ತೆ ಟು ಕೂಲ್ ಡೌನ್. ಅದಕ್ಕೋಸ್ಕರ ಕೂಲ್ ಡೌನ್ ಆಗೋದಕ್ಕೆ ಸ್ವೆಟ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಾನು ಬ್ರೈನ್ಗೆ ಕನೆಕ್ಷನ್ ಇರೋದು. ಬಾಡಿಗೆ ಒಂದು ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ ಆಗ್ತಿದೆ, ಮಗುವಿನ ಒಂದು ಹಾಲು ಕುಡಿಯುವಾಗ ಮಗುಗೆ ಜಾಸ್ತಿ ಟೆಂಪ್ರೇಚರ್ ಫೀಲ್ ಆಗುತ್ತೆ. ಯಾಕಂದ್ರೆ ತಾಯಂದಿರ ಒಂದು ಸ್ಕಿನ್ ಮತ್ತು ಮಗುವಿನ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರೋದ್ರಿಂದ ಬಾಡಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ವಾರ್ಮ್ ಆಗುತ್ತೆ. ಆವಾಗ ಬಾಡಿಗೆ ಒಂದು ಇದೆಲ್ಲ ಒಂದು ಸಿಸ್ಟಮ್. ಸೊ ರೆಗ್ಯುಲೇಟರಿ ಸಿಸ್ಟಮ್ ಏನಂತ ಒಂದು ಮೆಸೇಜ್ ಕೊಡುತ್ತೆ ಒಂದು ಬ್ರೈನ್ಗೆ ಅಂತಂದ್ರೆ ಸ್ವೆಟ್ಟಿಂಗ್ ನ ಜಾಸ್ತಿ ಮಾಡೋದು. ಇದರಿಂದ ಸ್ವೆಟ್ ಜಾಸ್ತಿ ಆಗುತ್ತೆ. ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರೋದ್ರಿಂದನೇ ಈ ರೀತಿ ಆಗೋದು. ಅಂಡ್ ನೆಕ್ಸ್ಟ್, ಯಾಕಪ್ಪ ಜಾಸ್ತಿ ತಲೆನೇ ಬೆವರುತ್ತೆ ಮಗು, ತುಂಬಾ ತಲೆಯೆಲ್ಲ ಫುಲ್ಲು ಕಂಪ್ಲೀಟ್ ಸ್ನಾನ. ಕೆಲವು ಮಕ್ಕಳುಗಳು ಎಷ್ಟು ಬೆವರಿರ್ತಾರೆ ಅಂತಂದ್ರೆ ಒಂಥರ ಸ್ನಾನ ಮಾಡಿದ ರೀತಿನೇ ಮಕ್ಕಳು ಬೆವರಿರ್ತಾರೆ. ಅಷ್ಟು ಯಾಕೆ ಮಕ್ಕಳು ಬೆವರಿರ್ತಾರೆ ಅಂತಂದ್ರೆ, ನಮ್ಮ ಸ್ವೆಟ್ಟಿಂಗ್ ಗ್ಲ್ಯಾಂಡ್ ಅನ್ನೋದು ತಲೆಯಲ್ಲೇನೆ ಜಾಸ್ತಿ ಪ್ರೊಡ್ಯೂಸ್ ಆಗೋದು. ಅದಕ್ಕೋಸ್ಕರ ತಲೆಯಲ್ಲೇನೆ ಮಗುಗೆ ಜಾಸ್ತಿ ಬೆವರು ಅನ್ನೋದು ಬರುತ್ತೆ. ಏನಪ್ಪ ಬೊಂಬೆ, ಎಸ್, ಸ್ವೆಟ್ಟಿಂಗ್ ಅನ್ನೋದು ಜಾಸ್ತಿ ಬರುತ್ತೆ. ನಾನು ಅದಿತಿಗೆ ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೆ, ಕಂಪ್ಲೀಟ್ ತುಂಬ ಬೆವರಿದ್ರು. ಆ್ಯಂಡ್ ಐ ವಾಸ್ ಚೆಕಿಂಗ್, ಮಲ್ಕೊಂಡ್ರು ಅದಿತಿ ಆರಾಮಾಗಿ. ಐ ವಾಸ್ ಚೆಕಿಂಗ್ DMsನ ಚೆಕ್ ಮಾಡ್ತಿದ್ದೆ. ಅವಾಗ ಒಬ್ಬರು ಫೋಟೋ ಕಳಿಸಿದ್ದಾರೆ ನನಗೆ. ಕಳಿಸ್ಬಿಟ್ಟು ಕೇಳಿದ್ರು ಕ್ವೆಶ್ಚನ್, ಈ ರೀತಿ ಬೆವರುತ್ತೆ ಮಗು ಯಾಕೆ ಅಂತ. ಸೊ ಐ ಥಾಟ್ ಆಫ್ ಡೂಯಿಂಗ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋನು ಸಹ ಆಗುತ್ತೆ ಸಾಕಷ್ಟು ಮಾಮೀಸ್ಗೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಿತಿ ಮಲ್ಕೊಳ್ಳೋ ಎಲ್ಲ ಎದ್ದೇ ಬಿಟ್ರು. ಇಟ್ಸ್ ಓಕೆ, ದಟ್ಸ್ ಫೈನ್, ಶಿ ಇಸ್ ಪ್ಲೇಯಿಂಗ್ ನಾವ್. ಎಸ್,
ಸೊ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ತುಂಬಾ ತಾಯಂದಿರು ಮಗು ಬೆವರಿದ ತಕ್ಷಣ ಬೆವರಿದ್ರೆ ತುಂಬಾ ಭಯ ಪಡ್ತಾರೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ಮಗು ಚೆನ್ನಾಗಿ ಬೆವರೋದ್ರಿಂದ ಮಗುವಿನ ಸ್ವೆಟ್ಟಿಂಗ್ ಗ್ಲ್ಯಾಂಡ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಇದರಿಂದ ಮಗುವಿನ ಒಂದು ಬಾಡಿ ರೆಗ್ಯುಲೇಷನ್ಸ್, ಟೆಂಪರೇಚರ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಯಾವುದೇ ರೀತಿ ಭಯ ಪಡಬೇಡಿ. ನಿಮ್ಮ ಮಗು, ನೀವು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನಿಮ್ಮ ಮಗುನು ಬೆವರ್ತಿದೆ ಅಂತಂದ್ರೆ ಕಾರಣ ಪೋರಿಂಗ್ ಆಕ್ಟಿವಿಟಿ ಮಾಡೋಣ. 2 minutes ನಂಗೆ ಟೈಮ್ ಕೊಡಿ. 2 minutes ಪೋರಿಂಗ್ ಕೊಡ್ಬೇಕಾ? 1 second. ಅದಿತಿಗೆ ಪೋರಿಂಗ್ ಆಕ್ಟಿವಿಟಿ ಮಾಡ್ತಾರಂತೆ. ನಾನು ಆಕ್ಟಿವಿಟಿ ಕೊಟ್ಟು ನಾನು ಐ ವಿಲ್ ಕಂಟಿನ್ಯೂ ದ ವಿಡಿಯೋ. ಸೊ ಈ ರೀತಿ ಎರಡು ಬೌಲಲ್ಲಿ ಒಂದು ರಾಜ್ಮಾ ಅಂಡ್ ಬಟಾಣಿನ ಹಾಕಿ ಅದಿತಿಗೆ ಇಟ್ಬಿಟ್ಟಿರ್ತೀನಿ. ಅದನ್ನ ಅದಿತಿ ಪೋರಿಂಗ್ ಮಾಡ್ಕೊಂಡು ಕುತ್ಕೊಂತಾರೆ. ಇದ್ರಲ್ಲಿ 1 hour ಅದಿತಿ ಆರಾಮಾಗಿ ಕುತ್ಕೊಳ್ತಾರೆ ವಿತೌಟ್ ಎನಿ ಅಟೆನ್ಷನ್. ಏನು ಪ್ರಾಬ್ಲಮ್ ಇಲ್ಲ, ಅದಿತಿಗೆ ಆರಾಮಾಗಿ ಕೂತ್ಕೊಂಡು ಆಕ್ಟಿವಿಟಿ ಮಾಡ್ತಾರೆ. ಎಸ್, ಸೊ ನಿಮ್ಮ ಮಗುನು ಆ ರೀತಿ ಮಾಡ್ತಿದೆ ಅಂತಂದ್ರೆ ಕಾರಣ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಿರುತ್ತೆ. ಅಂಡ್ ಇನ್ನ ಒಂದು ಏನಂತಂದ್ರೆ ಕೆಲವು ಜನಗಳು ಗೊತ್ತಿರೋದಿಲ್ಲ, ಆದ್ರೂ ತಪ್ಪು ಮಾಹಿತಿ ಕೊಡ್ತಾರೆ. ಏನಂತಂದ್ರೆ ಬೆವರಿದ್ರೆ ಮಗುಗೆ ನಿಶಕ್ತಿ ಇದೆ ಅಂತ ಅರ್ಥ, ಮಗುಗೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಮಗು ಜಾಸ್ತಿ ಬೆವರ್ತಿದೆ ಅಂತ. ನನಗೆ ತುಂಬಾ ದಿನದ ಹಿಂದೆ ಒಬ್ರು DM ಮಾಡಿದ್ರು. ನಾನು ಹೇಳಿದೆ ಆ ರೀತಿಯೆಲ್ಲ ಏನೂ ಇಲ್ಲಪ್ಪ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ದಯವಿಟ್ಟು ನಿಮಗೂ ಆ ರೀತಿ ಯಾರು ಹೇಳಿದಾರ, ನಿನ್ ಮಗುಗೆ ಶಕ್ತಿ ಇಲ್ಲ, ನಿನ್ ಮಗು ನಿಶಕ್ತಿ ಇದೆ, ಅದಕ್ಕೋಸ್ಕರನೇ ನಿನ್ ಮಗು ಈ ರೀತಿ ಬೆವರೋದು ಅಂತ ಯಾರು ಹೇಳಿದ್ರೆ ಆ ರೀತಿಯೆಲ್ಲ ಏನೂ ಇಲ್ಲ. ಮಗುವಿನ ಶಕ್ತಿಗೂ ಬೆವರೋದಕ್ಕೂ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಸ್ವೆಟ್ಟಿಂಗ್ ಗ್ಲ್ಯಾಂಡ್ ಅನ್ನೋದು ತಲೆಯಲ್ಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಮಗುಗೆ ಆ ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇಂದ ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ ಸ್ವೆಟ್ಟಿಂಗ್ ಗ್ಲ್ಯಾಂಡ್ ಸ್ವೆಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಏನು ಟಿಪ್ ನ ನೀವು ಫಾಲೋ ಮಾಡಬಹುದು ಅಂತಂದ್ರೆ, ಮಗು ತುಂಬಾ ಬೆವರ್ತಿದೆ ಅಂತಂದಾಗ ಸ್ವಲ್ಪ ಕೂಲ್ ಪ್ಲೇಸ್ ಅಲ್ಲಿ ನೀವು ಮಗುಗೆ ಫೀಡ್ ಮಾಡಬಹುದು. ಅವಾಗ AC ಅಥವಾ ಫ್ಯಾನ್ ನ ಆನ್ ಮಾಡ್ಕೊಳ್ಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ಭಯ ಪಡಬೇಡಿ. ಮಗು ಬೆವರ್ತಿದೆ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಸ್ಕಿನ್ ಟು ಸ್ಕಿನ್ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಮಗು ಚೆನ್ನಾಗಿ ಬೆವರ್ತಿದೆ ಅಂತ. ಸೊ ಇದು ಸ್ವಲ್ಪ ಹೊತ್ತು ಫೀಡಿಂಗ್ ಎಲ್ಲ ಆದ್ಮೇಲೆ ಮಗು ಆರಾಮಾಗಿ ಆಗ್ಬಿಡುತ್ತೆ. ಇವಾಗ ಅದಿತಿನೂ ಅಷ್ಟೇ, ಫೀಡಿಂಗ್ ಮಾಡುವಾಗ ನಿಮಿಷ ಅದಿತಿ ಕಮ್ಮಿಯರ್ ನಿಮಿಷ ಬನ್ನಿ ಕಂದ. ಅದಿತಿಗೆ ಫೀಡಿಂಗ್ ಮಾಡಿಸುವಾಗ ತುಂಬಾ ಬೆವರಿದ್ರು. ನಾವು ಶಿ ಇಸ್ ಕಂಪ್ಲೀಟ್ಲಿ ಫೈನ್. ಕಂಪ್ಲೀಟ್ ಸ್ವೆಟ್ ಎಲ್ಲ ಹೋಗಿದೆ ಅಂದ್ರೆ ಫ್ಯಾನ್ ಆನ್ ಮಾಡಿದೀನಿ. ಶಿ ಇಸ್ ಪರ್ಫೆಕ್ಟ್ಲಿ ಫೈನ್. ಪ್ರತಿಯೊಂದು ಮಗುಗೂ ಅದೇ ರೀತಿ ಆಗ್ತಿರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಯಾವುದೇ ರೀತಿ ಭಯ ಪಡಬೇಡಿ. ಎಸ್, ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ ಅಬೌಟ್ ಯಾಕೆ ಮಕ್ಕಳು ಫೀಡಿಂಗ್ ಮಾಡುವಾಗ ಬೆವರ್ತಾರೆ ಅಂತ. ಇಟ್ಸ್ ವೆರಿ ನಾರ್ಮಲ್. ಯಾವುದೇ ರೀತಿ ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅಬ್ನಾರ್ಮ್ಯಾಲಿಟಿ ಏನೂ ಇಲ್ಲ. ಮಕ್ಕಳಿಗೆ ಪೀಡಿಯಾಟ್ರಿಷಿಯನ್ ತೋರಿಸ್ಬೇಕಾ, ಭಯ ಪಡ್ಬೇಕಾ, ನನ್ನ ಮಗುಗೆ ಮಾತ್ರ ಈ ರೀತಿ ಆಗ್ತಿದ್ಯಾ, ಆ ರೀತಿಯೆಲ್ಲ ಏನೂ ಇಲ್ಲ. ಪ್ರತಿಯೊಂದು ಮಗುಗೂ ಇದೇ ರೀತಿ ಆಗ್ತಾ ಇರುತ್ತೆ. ಪ್ಲೀಸ್ ಬಿ ಹ್ಯಾಪಿ. ನಿಮ್ಮ ಮಗು ಸ್ವೆಟ್ ಆಗ್ತಿದೆ ಅಂತಂದ್ರೆ ಖುಷಿ ಪಡಿ. ದಟ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಬಾಡಿಯಲ್ಲಿ ಒಂದು ಟೆಂಪರೇಚರ್ ಇರ್ಬೋದು, ಅಂಡ್ ಸ್ವೆಟ್ಟಿಂಗ್ ಗ್ಲ್ಯಾಂಡ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಿದೆ ಅಂತಂದ್ರೆ ಸ್ವೆಟ್ಟಿಂಗ್ ಗ್ಲ್ಯಾಂಡ್ ಅಲ್ಲಿ ಸ್ವೆಟ್ಟಿಂಗ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಿದೆ ಅಂತಂದ್ರೆ ಬಾಡಿ ಸಿಸ್ಟಮ್ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇನ್ಫಾರ್ಮೇಟಿವ್ ಮಾಹಿತಿ ಜೊತೆ ಬರ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.